Hello students, welcome to RH Chemistry. ಸೊ ಈ ಒಂದು ವಿಡಿಯೋ ಓನ್ಲಿ ಫಾರ್ SC ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ. ಸೊ ಬೇರೆ ಕ್ಯಾಟಗರಿಯ ವಿದ್ಯಾರ್ಥಿಗಳು ಈ ವಿಡಿಯೋವನ್ನ ನೋಡುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಓನ್ಲಿ SC ಅಥವಾ ಪರಿಶಿಷ್ಟ ಜಾತಿ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ವಿಡಿಯೋವನ್ನ ನೋಡಬಹುದು. ಯಾಕಂದ್ರೆ ಅವರಿಗೆ ಮಾತ್ರ ಸಂಬಂಧಪಟ್ಟ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಏನು ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ, SC ಕ್ಯಾಟಗರಿ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾದ್ರೆ KCET ಯಲ್ಲಿ ಸೊ ನೀವು RD ನಂಬರ್ ನ ಏನು ಹಾಕ್ತೀರಿ ಅದು ಓಲ್ಡ್ SC ಸರ್ಟಿಫಿಕೇಟಿನ RD ನಂಬರ್ ನ ಹಾಕಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಹಾಕ್ತಾ ಇದ್ದೀರಿ. ಆದರೆ KEA ಡೈರೆಕ್ಟರ್ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅಥವಾ ಈಗ ಗವರ್ಮೆಂಟ್ ನಲ್ಲಿ ಏನು ಚೇಂಜಸ್ ಆಗಿದೆ ಆ ಒಂದು ಚೇಂಜಸ್ ಪ್ರಕಾರ ನಿಮ್ಮ SC ಕ್ಯಾಟಗರಿಯಲ್ಲಿ ಒಳ ಮೀಸಲಾತಿ ಅಂತ ಹೇಳಿ ಪಂಗಡಗಳನ್ನ ABC ಅಂತ ಹೇಳಿ ವಿಂಗಡಣೆಯನ್ನ ಮಾಡಲಾಗಿದೆ. ಅಂದ್ರೆ ನಿಮಗೆ ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಅಂತ ಹೇಳಿ ಮಾಡಲಾಗಿದೆ. ಈ ವರ್ಷ ಈ ಒಂದು ಇದೇ ರೀತಿಯಲ್ಲಿ ಈ ವರ್ಷ ಇಷ್ಟು ವರ್ಷ ಕೌನ್ಸಿಲಿಂಗ್ ಅಲ್ಲಿ ಏನಾಗ್ತಿತ್ತು ನಿಮಗೆಲ್ಲ ಗೊತ್ತೇ ಇದೆ. SC ಜನರಲ್ ಅಂತ ಬಂದಾಗ ಸೊ SCG ಅಂತ ಅಷ್ಟೇ ಸೀಟ್ ಅಲಾಟ್ಮೆಂಟ್ ತೋರಿಸ್ತಿದ್ರು ಮತ್ತೆ ಮಾಡುತ್ತಿದ್ರು. ಈ ವರ್ಷ ನನಗನ್ಸೋ ಪ್ರಕಾರ SC ಕ್ಯಾಟಗರಿಯಲ್ಲಿ SCG1 ಅಂದ್ರೆ SCGA, SCGB, SCGC ಅಂತ ಹೇಳಿ ಡಿವೈಡ್ ಮಾಡಿಬಿಟ್ಟು ಆ ಕ್ಯಾಟಗರಿಯಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿನೇ ಸೀಟ್ ಅನ್ನ ಹಂಚಿಕೆ ಮಾಡುವಂತಹ ವಿಧಾನವನ್ನ KE ಅವರು ಅಳವಡಿಸ್ಕೋತಾರೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕಾರಣಕ್ಕೆ KE ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಿಮಗೆ ಎರಡು ಪ್ರೂಫ್ ತೋರಿಸ್ತೀನಿ. ಒಂದು KE ಅವರ ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲೂ ಕೂಡ ನಿಮಗೆ ಈ ಒಂದು ಪೇಜ್ ನಂಬರ್ 6 ಅಲ್ಲಿ ನೋಡಬಹುದು. ಸೊ ಸರ್ಕಾರವು ತನ್ನ ಆದೇಶ ಸಂಖ್ಯೆ ಡ್ಯಾಶ್ ಡ್ಯಾಶ್ ರಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳನ್ನು ಒಳ ಮೀಸಲಾತಿಯನ್ನು ಕಲ್ಪಿಸಿರುತ್ತದೆ. ಕಾರಣ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಒಳ ಮೀಸಲಾತಿಯ ವಿವರವನ್ನು ಮುದ್ರಿಸಿರುವಂತಹ ಜಾತಿ ಪ್ರಮಾಣ ಪತ್ರವನ್ನ ಸಂಬಂಧಿಸಿದ ತಹಶೀಲ್ದಾರಿಂದ ಪಡೆದು ಸೊ RD ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇರುವಂತೂ ಯಾರಾದ್ರೂ ಓಲ್ಡ್ SC ಸರ್ಟಿಫಿಕೇಟ್ ಈಗ ಒಂದು 3 ತಿಂಗಳಾಯ್ತು ಇದು ಒಂದು ಪ್ರೊಸೀಜರ್ ಬಂದ್ಬಿಟ್ಟು, ಅಂದ್ರೆ ಈ ಒಂದು ಡಿವೈಡ್ ಆಗಿರುವಂತದ್ದು ಬಂದ್ಬಿಟ್ಟು, ಅದಕ್ಕಿಂತ ಹಿಂದೆ ಯಾರಾದ್ರೂ ನೀವು SC ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡವರಾಗಿದ್ರೆ ದಯವಿಟ್ಟು ಈಗ ಇಮಿಡಿಯೇಟ್ ಆಗಿ ಹೊಸ SC ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿದಾಗ ನಿಮ್ಮ ಕೆಟಗರಿಯ ಮುಂದೆ ಬ್ರಾಕೆಟ್ ಅಲ್ಲಿ ಗ್ರೂಪ್ A, ಗ್ರೂಪ್ B ಆರ್ ಗ್ರೂಪ್ C ಅಂತ ಹೇಳಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿನೇ ಬರ್ತಾ ಇದೆ. ಅದನ್ನ ನೀವು ಹಾಕಿದಾಗ ಮಾತ್ರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗುತ್ತೆ ನೀವು ಯಾವ ಕೆಟಗರಿಗೆ ಬಂದವರು. ಅಂದ್ರೆ ಆ ಒಂದು SC ಯಲ್ಲೇನೆ ಏನೋ B ನೋ C ನೋ ಅನ್ನೋದು ಮೆನ್ಷನ್ ಆಗುತ್ತೆ. ಸೊ ನಿಮಗೆ ಯಾರಾದ್ರೂ SC ಯಲ್ಲಿ ಇರುವಂತ ವಿದ್ಯಾರ್ಥಿಗಳು ಪರಿಚಯ ಇದ್ರೆ ಅಥವಾ ನೀವು SC ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ರೆ ದಯವಿಟ್ಟು ಈ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿನ್ನೆ ಬೇರೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೇನು ಕೂಡ ನೀಡಿರುವಂತ ಒಂದು ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು ನೋಡಿ, ಇಲ್ಲಿ ನೋಡಬಹುದು. ಸೊ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಪ್ರವರ್ಗ A, B, C ಎಂದು ವರ್ಗೀಕರಣ ಮಾಡಿರುವ ಕಾರಣದಿಂದ CET 2026 ಹಾಗೂ KREIS 2026 ಗೆ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿರುವ ಜಾತಿ ಪ್ರಮಾಣ ಪತ್ರವನ್ನು ಪಡೆದು CET 2026 ಒಂದು ಆನ್ಲೈನ್ ಅರ್ಜಿಯಲ್ಲಿ RD ಸಂಖ್ಯೆಯನ್ನು ನಮೂದಿಸಲು ಈಗಾಗಲೇ ಸೂಚಿಸಲಾಗಿದೆ. ಆದರೂ ಕೂಡ ಕೆಲವು ಅಭ್ಯರ್ಥಿಗಳು ಮೊದಲೇ ಪಡೆದಿದ್ದ ಅಂದ್ರೆ ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿಲ್ಲದಿರುವ ಜಾತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನೇ ಹಾಕಿ 2026 ಅಪ್ಲಿಕೇಶನ್ ಅನ್ನ ಹಾಕ್ತಾ ಇರೋದು ಸೊ ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ಕ್ಲಿಯರ್ ಕಟ್ ಆಗಿ ಹೇಳಿರೋದು. ಆದ್ದರಿಂದ ಈ ವಿಚಾರದಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿ ಹೇಳಿರೋದೇನಂತಂದ್ರೆ ಸೊ RD ಸಂಖ್ಯೆ ಇರುವ ಪ್ರವರ್ಗ A, B, C ಎಂದು ಮುದ್ರಿತವಾಗಿರೋ ಪ್ರಮಾಣ ಪತ್ರವನ್ನೇ ನೀವು ಹಾಕಬೇಕು. ಸೊ ನಿನ್ನೆ ಒಬ್ರು ನನಗೆ ಹೇಳಿದ್ರು, ಸರ್ ನಾನು ತಹಶೀಲ್ದಾರ್ ಕೇಳ್ತಾ ಇದ್ದೀನಿ ಬಟ್ ಇಲ್ಲಿ ಇರುವಂತ ತಹಶೀಲ್ದಾರು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಒಪ್ತಾನೆ ಇಲ್ಲ. ಸೊ ನಿಮಗೆ ಆಲ್ರೆಡಿ ನಿಮ್ಮ ಹಳೆ ಏನ್ ಸರ್ಟಿಫಿಕೇಟ್ ಇದೆ ಅದನ್ನೇ ಹಾಕಂತ ಹೇಳಿ CET ಯಲ್ಲಿ, ಬಟ್ ಕ್ಯಾಟಗರಿ ABC ನಿಮ್ದು C ದಲ್ಲಿ ಬರ್ತದೆ ಅದನ್ನ ಮೆನ್ಷನ್ ಮಾಡಂತ ಹೇಳಿ ಅಂತ ಹೇಳ್ತಾ ಇದ್ರಂತೆ. ನಾನು ಅವ್ರಿಗೆ ಅವಾಗ ಹೇಳಿದೆ, ಸೊ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ RD ನಂಬರ್ನ ಹಾಕೋದಕ್ಕಷ್ಟೇ ಅವಕಾಶವನ್ನ ಮಾಡಿಕೊಡ್ತಾರೆ ಹೊರತು ಬ್ರಾಕೆಟ್ ಅಲ್ಲಿ ABC ಅಂತ ಹಾಕೋದಕ್ಕೆ ಅವಕಾಶ ನಮಗೆ ಬರೋದಿಲ್ಲ. ನಮಗೆ ಅದರಿಂದ ಸಾಧ್ಯವೇ ಇಲ್ಲ. ಅಂದ್ರೆ ಅಪ್ಲಿಕೇಶನ್ ಹಾಕೋರಿಗೆ ಯಾರಿಗೂ ಸಾಧ್ಯ ಇಲ್ಲ. ಸೊ
ಆ ಕಾರಣಕ್ಕೆ ಅವರು ಕೊಡ್ಲೇಬೇಕು. ಯಾರಾದ್ರೂ ತಹಶೀಲ್ದಾರ್ ಆಫೀಸ್ ಅಲ್ಲಿ ಇಲ್ಲ ನಿಮ್ದು ಹಳೇದ ನಡೀತದ, ಯಾಕಂದ್ರೆ ಹಳೆ ಸರ್ಟಿಫಿಕೇಟ್ಗೆ ನಿಮಗೆ ಜೀವಿತಾವಧಿ ಅಂದ್ರೆ ಎಕ್ಸ್ಪೈರ್ ಡೇಟ್ ಇರೋದೇ ಇಲ್ಲ, ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಮತ್ತ ನಾ ಇದನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ನೋಟಿಫಿಕೇಶನ್ ಅನ್ನ ಅಂತವರಿಗೆ ತೋರಿಸಿ, ಅವರಿಗೂ ಕೂಡ ಕ್ಲಾರಿಟಿ ಸಿಗ್ಲಿ. ಯಾಕಂದ್ರೆ ಇದು ಈಗೊಂದು 2 ತಿಂಗಳಾಯ್ತು ಈ ಒಂದು ಚೇಂಜಸ್ ಆಗ್ಬಿಟ್ಟು. ಸೊ ಮುಂದೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ಅಂದ್ರೆ ನೀವು ಈಗೇನೆ ನೀವು ಇನ್ನೂ ಒಂದು ವಾರ ತಡೆದು ಅಪ್ಲಿಕೇಶನ್ ಹಾಕಿದ್ರು ನಡೀತದ. ಸೊ ಈ ಒಂದು ಅಪ್ಲಿಕೇಶನ್ ಕೆಟಗರಿ ಸರ್ಟಿಫಿಕೇಟ್ ಏನಿದೆ, ಸೊ ಇದನ್ನ ಹೊಸದಾಗಿ ಮಾಡಿಸಿ. ಓನ್ಲಿ SC ಕೆಟಗರಿ ಅವರು ಮಾತ್ರ ಹೊಸದಾಗಿ ಮಾಡಿಸಿ. ಮಾಡಿಸಿದಾಗ ನಿಮಗೆ ಗೊತ್ತಾಗ್ತದ, ಬ್ರಾಕೆಟ್ ಅಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಹೇಳಿ ಮೆನ್ಷನ್ ಮಾಡಿನೇ ಕೊಡ್ತಾರೆ. ಅವಾಗ RD ನಂಬರ್ ಕೂಡ ಚೇಂಜ್ ಆಗ್ತದ. ಓಕೆ, ಸೊ ಇಷ್ಟನ್ನ ಮಾಡಿ SC ಕೆಟಗರಿಯ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.